ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಬೇಕಾದ್ರೆ ಬಹುಶಃ ಕುಮಾರಸ್ವಾಮಿ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಕನಸು ಅವರಲ್ಲಿ ಇರಲಿಲ್ಲ. ಆದ್ದರಿಂದ ಬಹಳ ಸುಲಭವಾಗಿ ಅವರೇನು ಮಾಡಿದ್ರು, ಆಶ್ವಾಸನೆಗಳನ್ನು ಕೊಟ್ಟರು. ಈ ಆಶ್ವಾಸನೆಗಳನ್ನು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಆರ್ಥಿಕ ಪರಿಸ್ಥಿತಿಯನ್ನು ಅವರು ಅರ್ಥನೇ ಮಾಡಿಕೊಳ್ಳಿಲ್ಲ. ಆ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಇದ್ದುದರಿಂದ ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಬಹುಶಃ ನನಗನ್ನಿಸ್ತಾ ಇದೆ, ಏನಾದ್ರೂ ಈ ಸರ್ಕಾರ ಪತನ ಆದರೆ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ಸ್ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು. ಕಾರಣ ಏನು ಅಂತ ಹೇಳಿದ್ರೆ, ಅವ್ರಿಗೆ ಆಶ್ವಾಸನೆಯನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಫುಲ್ಫಿಲ್ ಮಾಡೋಕ್ಕೆ ಹೊರಟಿದ್ದೆ ಅಷ್ಟರಲ್ಲಿ ಸರ್ಕಾರ ಹೋಯಿತು ಅಂತಕ್ಕಂಥ ಒಂದು ಸಬೂಬನ್ನು ಹೇಳ್ಬೋದು ಅಂಥೇಳಿ ಅವ್ರಿಗೆ ಸಂತೋಷ ಆಗ್ಬೋದು ಅಂತ ನನ್ನ ವೈಯಕ್ತಿಕ ಇಚ್ಛೆ. ಮತ್ತು ನನಗನ್ನಿಸ್ತಾ ಇದೆ, ಇವ್ರು ಯಾವುದರಲ್ಲಿ ಇವತ್ತು ಇರಿಗೇಷನ್ಗೆ ಇವ್ರು ಹೇಳ್ತಾ ಇದ್ದಾರೆ ನಾನು ಸಾಲ ಮನ್ನಾ ಮಾಡ್ತಾ ಇದ್ದೇನೆ ಅಂತೇಳಿ. ಸಾಲ ಮನ್ನಾ ಒಂದು ಗಿಮಿಕ್ಸ್, ಇದು ಅವ್ರ ಕೈಲಿ ಸಾಧ್ಯವಾಗ್ತಾ ಇಲ್ಲ. ನಾನು ಸಹಕಾರ ಮಂತ್ರಿಗಳಾಗಿ ನಾನು ಸಾಲ ಮನ್ನಾ ಮಾಡಬೇಕಾಗಿದ್ದರೆ ಯಾವ ರೀತಿಯ ಒಂದು ಅರೇಂಜ್ಮೆಂಟ್ಸನ್ನು ಮಾಡಿಕೊಂಡಿದ್ದೆ, ಅದರ ಹಿನ್ನೆಲೆಯಲ್ಲಿ ಹೇಳಬೇಕಾಗಿದ್ದರೆ, ಸಹಕಾರ ಸಂಘಗಳಲ್ಲಿ ಸಾಲಗಳನ್ನು 12 ವರ್ಷದಲ್ಲಿ 12 ತಿಂಗಳು ಕೊಡ್ತಾರೆ. ರೈತರಿಗೆ 12 ತಿಂಗಳು ಸಹ ಡ್ಯೂ ಇರ್ತದೆ. ಕೆಲವು ರೈತರು ಕೆಲವು ಭಾಗಗಳಲ್ಲಿ ಡ್ಯೂ ಇರ್ತದೆ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಡ್ಯೂ ಇರ್ತದೆ. ಆದರೆ ಪ್ರತಿ ತಿಂಗಳು ಸಹ ಇವರು ಆ ಡ್ಯೂ ಇರ್ತಕ್ಕಂಥದ್ದನ್ನು ಮನ್ನಾ ಮಾಡೋದಾದರೆ ಅಪೆಕ್ಸ್ ಬ್ಯಾಂಕ್ಗೆ ಇವರು ರಿಯಂಬರ್ಸ್ ಮಾಡಬೇಕು ಅಮೌಂಟನ್ನು ಸರ್ಕಾರದಿಂದ. ನಾನಿದ್ದಾಗ ಪ್ರತಿ ತಿಂಗಳು 30ನೇ ತಾರೀಕಿನವರೆಗೆ ಯಾವ ಜಿಲ್ಲೆಗಳಲ್ಲಿ ಇಡೀ ಸ್ಟೇಟ್ನಲ್ಲಿ ಡ್ಯೂ ಇದೆ, ಸಾಲ ತಗೊಂಡಿದ್ದಾರೆ, ಆ ಡ್ಯೂ ಸರ್ಟಿಫಿಕೇಟ್ನ 10ನೇ ತಾರೀಕಿನೊಳಗಡೆ ಅಪೆಕ್ಸ್ ಬ್ಯಾಂಕಿಗೆ ಅಲ್ಲ ಸರ್ಕಾರಕ್ಕೆ ಕಳಿಸ್ಬೇಕು. ಸರ್ಕಾರ 15ನೇ ತಾರೀಕಿನೊಳಗಡೆ ಅಪೆಕ್ಸ್ ಬ್ಯಾಂಕಿಗೆ ಅದನ್ನು ರಿಯಂಬರ್ಸ್ಮೆಂಟ್ ಮಾಡಬೇಕು, ಚೆಕ್ ಕೊಡಬೇಕು ಅಂತ ಕೊಡ್ತಾ ಇದ್ವಿ ನಾವು. ನಾನಿದ್ದ 35,000 ಕೋಟಿ ಮನ್ನಾ ಮಾಡಿದ್ವಿ. ಇವರು 48,000 ಕೋಟಿನ ನಾನು ಮನ್ನಾ ಮಾಡ್ತೀನಿ ಅಂತೇಳಿ ನಿನ್ನೆ ದೇವೇಗೌಡರು ಹೇಳಿದ್ದಾರೆ, ಕೇವಲ 50,000 ರೈತರಿಗೆ ಮಾತ್ರ ಇದುವರೆಗೆ ಮನ್ನಾ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ರೈತರ ಫಲಾನುಭವಿಗಳಿರ್ತಕ್ಕಂಥದ್ದು 44 ಲಕ್ಷ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನೀವು 6 ತಿಂಗಳಿಗೆ 50,000 ಮಾಡೋದಾದರೆ ನೀನು 44,000 ಮಾಡಬೇಕಾಗಿದ್ದರೆ ಎಷ್ಟು ವರ್ಷ ಬೇಕಾಗ್ತದೆ ಲಕ್ಷಕ್ಕೆ? ಮತ್ತು ಇನ್ನೊಂದು ಆಶ್ಚರ್ಯವಾದಂಥ ವಿಚಾರ ಅಂತ ಹೇಳಿದ್ರೆ, ಸಾಲ ಮನ್ನಾ ಮಾಡ್ತಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಯಾ ತಿಂಗಳು ಡ್ಯೂ ಇರ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ ಅಂತ ಘೋಷಣೆ ಮಾಡಬೇಕು. ಒಂದು ತಾಲ್ಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೇವಲ ಒಂದು 500 ಜನಕ್ಕೆ ಇವರು ಋಣಪತ್ರವನ್ನು ಕೊಟ್ಟರೆ, ಬೇರೆ 175 ತಾಲೂಕುಗಳಲ್ಲಿ 224 ಕ್ಷೇತ್ರಗಳಲ್ಲಿ ಎಷ್ಟು ವರ್ಷಕ್ಕೆ ಇದು ರೊಟೇಷನ್ ಬರ್ತದೆ? ಇದು ಒಂದು ಪ್ರಶ್ನೆ. ಮತ್ತು ನಾನು ಬಡ್ಜೆಟ್ ಪುಸ್ತಕವನ್ನು ನಾನು ಓದಿದ್ದೇನೆ. ಇದರಲ್ಲಿ 2,18,000 ಕೋಟಿ ಬಡ್ಜೆಟ್ನಲ್ಲಿ 2,92,000 ಸಾಲ ಇದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. 2,92,000 ಕೋಟಿ. 47,134 ಕೋಟಿ ಸಾಲ ಮಾಡಿದ್ದಾರೆ. ಸಾಲದಿಂದ ಇವರು ಆ 2,92,000 ಕೋಟಿ ಹಣವನ್ನು ತುಂಬುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತು 40,388 ಕೋಟಿ ಡಿಫಿಸಿಟ್ ಇದೆ ಇವರು ಮಾಡಿರ್ತಕ್ಕಂಥ ಇದರಲ್ಲಿ ಬಡ್ಜೆಟ್ನಲ್ಲಿ ಇರ್ತಕ್ಕಂಥದ್ದು. 40,438 ಕೋಟಿ ಡಿಫಿಸಿಟ್ಟು, 47,000 ಕೋಟಿ ಸಾಲ, ಅಂದರೆ ಎಷ್ಟಾಯಿತು? 97,000 ಕೋಟಿ ಆಯಿತು. ನಮಗೆ ಬಡ್ಜೆಟ್ನಲ್ಲಿ 2018 ಕೋಟಿಯಲ್ಲಿ 50% ಸೇವೆಗಳಿಗೆ ಹೋಗ್ತದೆ. ಅಂದರೆ ಸಂಬಳ,
ಒಳಗಡೆ ಇದೆ. ಆದರೆ ಹೇಳೋದು ಸುಲಭ, ಅದು ದುಡ್ಡು ಬರಬೇಕಲ್ಲ, ಹೇಳ್ತಾರೆ. ನಾನು ಹೇಳ್ತಕ್ಕಂಥದ್ದು ಸಾಲ ಮಾಡಲೇಬೇಕಲ್ಲ ಇವರು, ಅದು ಬರಬೇಕು. ಮತ್ತು ಡಿಫಿಸಿಟಿನ ಮೇಕಪ್ ಮಾಡೋದಕ್ಕೆ ಏನು ಅಂತ ಹೇಳಿಲ್ಲ ಇಲ್ಲಿ. ಅವು ಎಲ್ಲಿ ಶಿಸ್ತಿಲ್ಲ. ಇದು 40,753 ಕೋಟಿ ನೀವು ಡಿಫಿಸಿಟ್ ಇಟ್ಕೊಂಡು 47,000 ಕೋಟಿ ಸಾಲ ಮಾಡಿ 2018 ಕೋಟಿನಲ್ಲಿ 2,18,000 ಕೋಟಿನಲ್ಲಿ 50% ನಿಮಗೆ ಸೇವೆಗಳಿಗೆ ಹೋಗ್ತದೆ, ಇತರ ಸೇವೆಗಳಿಗೆ ಹೋಗ್ತದೆ. ಡೆವಲಪ್ಮೆಂಟ್ ಉಳಿತಕ್ಕಂಥದ್ದೇ 1,09,000 ಕೋಟಿ. ಇವರು ಮಾಡಿರ್ತಕ್ಕಂಥ ಪ್ರಾಮಿಸ್ಗಳನ್ನು ಫುಲ್ಫಿಲ್ ಮಾಡಬೇಕಾಗಿದ್ದರೆ ನಾನು ಲೆಕ್ಕ ಹಾಕಿದ್ದೇನೆ, 1,42,000 ಕೋಟಿ ಬೇಕು ಒಂದು ವರ್ಷಕ್ಕೆ. 1,42,000 ಕೋಟಿ. ಬಹುಶಃ ಇದನ್ನೇ ಲೆಕ್ಕಕ್ಕೆ ಇದ್ದರೆ ಏನೂ ಗೊತ್ತಿಲ್ಲ. ಯಾವ್ಯಾವುದಕ್ಕೆ ಅಂತ ಹೇಳಿದ್ರೆ, ಸಾಲ 65 ವರ್ಷದ ಮೇಲ್ಪಟ್ಟಂಥವ್ರಿಗೆ ಪಿಂಚಣಿ ಕೊಡ್ತಕ್ಕಂಥದ್ದಕ್ಕೆ 23,77,594 ಫಲಾನುಭವಿಗಳಿದ್ದಾರೆ. 23,77,594 ಫಲಾನುಭವಿಗಳಿದ್ದಾರೆ ಹಿರಿಯ ನಾಗರಿಕರು. ಅವರಿಗೆ ಇವರು ಕೊಡಬೇಕಾಗಿರೋದು 17 ಕೋಟಿ ಖರ್ಚು ಮಾಡಬೇಕಾಗ್ತದೆ. ಮತ್ತು ಗರ್ಭಿಣಿಯರು 11,43,000 ಇದ್ದಾರೆ. ಈ ರೀತಿ ಇವರು ಮಾಡಿರ್ತಕ್ಕಂಥ ಸ್ತ್ರೀಶಕ್ತಿ, ವಕೀಲರಿಗೆ, ಡಯಾಲಿಸಿಸ್ ರೋಗಿಗಳಿಗೆ ಇವೆಲ್ಲ ಕುಮಾರಸ್ವಾಮಿ ಅವರು ಸರ್ವಸ್ವವನ್ನು ನಾನೆಲ್ಲ ಕೊಡ್ತೀನಿ ಅಂತಕ್ಕಂಥದ್ದನ್ನು ರೈತರ ಜೊತೆಗೆ ಹೇಳಿರ್ತಕ್ಕಂಥ ಲೆಕ್ಕ 1,42,974 ಕೋಟಿ ಬೇಕು. ಮತ್ತು ರೈತರಿಗೆ 48,000 ಕೋಟಿ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದಾಗ ಬರೀ ರೈತರ ಹೆಸರಿನಲ್ಲಿ ಎಲ್ಲ ಡೆವಲಪ್ಮೆಂಟು ಸ್ಟಾಪ್ ಮಾಡ್ತಾರಾ? ಇವತ್ತಾಗಲೇ ಸ್ಟಾಪ್ ಆಗಿದೆ. ಇರಿಗೇಷನ್ ಸ್ಟಾಪ್ ಆಗ್ತಾ ಇದೆ, PWDಗೆ ಒಂದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಆದರೆ ಹೆಲ್ತ್ ಡಿಪಾರ್ಟ್ಮೆಂಟು ಸಫರ್ ಆಗ್ತಾ ಇದೆ. ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ 50% ಕಟ್ ಮಾಡಿದ್ದಾರೆ. ಹೀಗೆ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಂಥ ಪ್ರಾಮಿಸ್ಗಳನ್ನು ಯಾವುದನ್ನು ಈಡೇರಿಸೋದಕ್ಕೆ ದುಡ್ಡೇ ಎಲ್ಲಿಂದ ಬರಬೇಕು ಅಂತಕ್ಕಂಥದ್ದನ್ನು ಯೋಚನೆಯನ್ನು ಮಾಡ್ದಲೇ ಘೋಷಣೆಯನ್ನು ಮಾಡಿ ಒಂದು ಆಕ್ಸಿಡೆಂಟಲ್ ಆಗಿ ಇವರು ಮುಖ್ಯಮಂತ್ರಿ ಆದರು. ಈ ಆಕ್ಸಿಡೆಂಟಲ್ ಮುಖ್ಯಮಂತ್ರಿ, ಆಕಸ್ಮಿಕವಾಗಿ ಆದಂಥ ಮುಖ್ಯಮಂತ್ರಿಗಳಿಗೆ ಇವತ್ತು ಸಂಕಷ್ಟ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಅವರು ಅವತ್ತು ಮಾತು ಕೊಟ್ಟರು. ಇದನ್ನು ಲೆಕ್ಕಾಚಾರ ಮಾಡಿದಾಗ 1,42,000 ಕೋಟಿ ಕಮಿಟ್ಮೆಂಟ್ ಇದೆ ಅವ್ರ ತಲೆ ಮೇಲೆ. ಇದು ಬಡ್ಜೆಟ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಡಿಪಾರ್ಟ್ಮೆಂಟ್ಗೆ ಹಂಚಿಬಿಟ್ಟಿದ್ದಾರೆ. 1,09,000 ಕೋಟಿ ಉಳಿಕೆ ಡೆವಲಪ್ಮೆಂಟ್ಗೆ ಇರ್ತಕ್ಕಂಥದ್ದನ್ನ ಎಲ್ಲ ಡಿಪಾರ್ಟ್ಮೆಂಟ್ಗೂ ಹಂಚಿಬಿಟ್ಟಿದ್ದಾರೆ. ಎಲ್ಲಿ ರಿಲೀಸ್ ಮಾಡಿದ್ದಾರೆ? ಎಲ್ಲಿ ರಿಲೀಸ್ ಮಾಡಿದ್ದಾರೆ? ಇವತ್ತಿನವರೆಗೂ ರಿಲೀಸ್ ಮಾಡಿಲ್ಲ. ಎಲ್ಲಿ? ಈಗ ಅವರು ಮೊನ್ನೆ ಹೇಳಿದ್ದು 600 ಕೋಟಿನ ಇದುವರೆಗೂ ನಾವು ಮಾಡಿದ್ದೀವಿ ಅಂತ ಫಿಗರ್ ಕೊಟ್ಟವ್ರೆ. ರಿಲೀಸ್ ಮಾಡಿಲ್ಲ. ಆಮೇಲೆ ಅಪೇಕ್ಷೆ ಹೋಗ್ತಾ ಇಲ್ಲ. ಕೇಳಿ ನೋಡಿ ಬೇಕಾರೆ. ಅಪೇಕ್ಷೆ ನಿನ್ನೆ ದಿನ ಗೌಡ್ರು ಹೇಳಿದ್ದಾರೆ 50,000 ರೈತರಿಗೆ ನಾವು ಇವತ್ತು ಕೊಟ್ಟಿದ್ದೀವಿ, ಸಾಲ ಮನ್ನಾ ಮಾಡಿದ್ದೀವಿ ಅಂತ. 44 ಲಕ್ಷ ರೈತರಿಗೆ 50,000 ಕೋಟಿ 50,000 ಜನಕ್ಕೆ ಮಾಡಿರೋದು ಪ್ರತಿ ತಿಂಗಳು ರಿಲೀಸ್ ಮಾಡಿದ್ಯಾ? 2 ತಿಂಗಳು 2 ತಾಲ್ಲೂಕಿನೆಲ್ಲ ಬರೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಏರಿಯಾದಲ್ಲೂ ಪ್ರತಿ ತಿಂಗಳು ಸಾಲ ತಗೊಳ್ತಾರೆ. ಎಲ್ಲ ಏರಿಯಾದಲ್ಲೂ ಸಹ ಡ್ಯೂ ಆಗ್ತದೆ. ಡಿಫ್ರೆಂಟ್ ಕ್ರಾಪ್ಗೋಸ್ಕರ ಸಾಲ ತಗೊಳ್ತಾರೆ. ಆದ್ದರಿಂದ ಈ ಕೋಆಪ್ರೇಟಿವ್ ಸೊಸೈಟಿದನ್ನೇ ಇವರು ರಿಯಂಬರ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೇನೆ ದುಡ್ಡು ಇಲ್ಲದೆ ಇರೋವಾಗ ಈ ಒಂದು 1,42,000 ಕೋಟಿಗೆ ಎಲ್ಲಿಂದ ದುಡ್ಡು ತರ್ತಾ ಇದೆ ಇವರು? ಮತ್ತು ಇರಿಗೇಷನ್ಗೆ ಇವ್ರು ಹೇಳ್ತಾ ಇದ್ದಾರೆ ರೈತರಿಗೋಸ್ಕರ ನಾವಿದ್ದೀವಿ, ರೈತರು ಕೊಡ್ತೀವಿ ಅಂತ. ಪ್ರಾಮಿಸ್ ಮಾಡೋದು 30,000, ಬಡ್ಜೆಟ್ ಇಟ್ಟರೆ 18,000 ಕೋಟಿ. ಇದುವರೆಗೆ ಇವರು 5,000 ಕೋಟಿನೂ ರಿಲೀಸ್ ಮಾಡಿಲ್ಲ. ಮೊನ್ನೆ ನಾನು ಬೆಳಗಾಂನಲ್ಲಿ ಯಾರೋ ಕ್ವಶನ್ ಕೇಳಿದ ಉತ್ತರ ಹೇಳಿದೆ ನೋಡಿದಾಗ, ಇರಿಗೇಷನ್ಗೆ ದೇವೇಗೌಡರಿದ್ದಾಗ ಇರಿಗೇಷನ್ಗೋಸ್ಕರನೇ ಅವರು ಫೈಟ್ ಮಾಡ್ತಾಯಿದ್ರು. ಇವ್ರ ಕಾಲದಲ್ಲಿ ಇರಿಗೇಷನ್ಸ್ ಎಲ್ಲ ನಿಂತೋಗಿದೆ. ಹೀಗೆ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳು ಸಹ ರೈತರ ಹೆಸರೇಳಿ, ರೈತರ ಒಂದೇ ಒಂದಕ್ಕೋಸ್ಕರವಾಗಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಸಹ ಮೊಟಕುಗೊಳಿಸಿರ್ತಕ್ಕಂಥದ್ದು ಈ ಸರ್ಕಾರದ ವೈಫಲ್ಯತೆ ಇದೆ. ಇದನ್ನು ಅಂಕಿ ಅಂಶಗಳ ಸಮೇತ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ತಿಳಿಸ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಇಡೀ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ನಾವು ಪ್ರವಾಸವನ್ನು ನಮ್ಮ ಹಿಂದುಳಿದ ವರ್ಗಗಳ ನಾಯಕರುಗಳು ನಾವೆಲ್ಲರೂ ಸೇರಿ
ಪ್ರವಾಸವನ್ನು ಮಾಡ್ತಾ ಇದ್ದೇವೆ.